ಸುಗ್ಗಿ ಸುವಾಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪವಿತ್ರ ಸೂರ್ಯವಂಶಿ. ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಶೇಷದಿಂದ ಆಚರಿಸ್ತಾ ಇದ್ದೀವಿ. ಜಾನಪದ ಹಬ್ಬಗಳಲ್ಲಿ ಈ ಹಬ್ಬ ಕೂಡ ಒಂದು ಅಂತ ಹೇಳಬಹುದು. ಮಕರ ಸಂಕ್ರಾಂತಿಯನ್ನ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ಇದನ್ನ ಸುಗ್ಗಿ ಹಬ್ಬ ಅಂತಲೂ ಕೂಡ ನಾವು ಕರಿಬಹುದು. ಸುಗ್ಗಿ ಹಬ್ಬ ಅಂತಂದ ತಕ್ಷಣ ನಮ್ಮೆಲ್ರಿಗೂ ಕೂಡ ಅಂದ್ರೆ ರೈತರಿಗೆಲ್ರಿಗೂ ಒಂದ್ ರೀತಿ ಹಬ್ಬ, ಒಂದ್ ರೀತಿ ಹಿಗ್ತಾ ಇರ್ತಾರೆ ಅಂತ ಹೇಳ್ಬಹುದು. ಬೆಳೆದ ಬೆಳೆ ಎಲ್ಲವನ್ನ ಕೂಡ ರಾಶಿ ಹಾಕೊಂಡು ದೇವರನ್ನ, ಭೂಮಿ ತಾಯಿಯನ್ನ ನೆನಿತಾ ಈ ಹಬ್ಬವನ್ನ ಆಚರಿಸ್ತಾರೆ. ಹಾಗಾಗಿ ಈ ಹಬ್ಬವನ್ನ ನಾವು ಕೂಡ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಆಚರಿಸೋಣ ಅಂತ ಹೇಳಿ ಜಾನಪದ ಗೀತೆಗಳ ರಸದೌತಣವನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಅನ್ಕೊಂಡಿದೀವಿ. ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಇವತ್ತು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಜಾನಪದ ಗೀತೆಯನ್ನ ಹಾಡುವ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೆಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಜಾನಪದ ಗಾಯಕರಾಗಿರುವಂತಹ ಮಂಜುನಾಥ್ KS ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಹ ಗಾಯನ ಅವರ ಜೊತೆಗೆ ಧ್ವನಿಯನ್ನ ಗೂಡಿಸೋದಿಕ್ಕಿದ್ದಾರೆ ಗೌತಮಿ ಮಧುಸೂದನ್ ಅಂತ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ತಬಲದಲ್ಲಿ ವಿದ್ವಾನ್ ಸುಧೀರ್ ಅಂತ ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೀಬೋರ್ಡ್ ಅಲ್ಲಿ ಶ್ರೀ ಪ್ರಮೋದ್ ಅವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಿದಮ್ ಪ್ಯಾಡ್ ಅಲ್ಲಿ ಪವನ್ ಕುಮಾರ್ ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ಕೂಡ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನೀಗಾಗಲೇ ಹೇಳಿದೆ, ದಕ್ಷಿಣ ಭಾರತದಲ್ಲಿ ಒಂದು ರೀತಿ ವಿಭಿನ್ನವಾಗಿ ಭೂಮಿ ತಾಯಿಯನ್ನ ನಮಿಸ್ತಾ ಮಾಡುವಂತಹ ಈ ಒಂದು ಸುಗ್ಗಿ ಹಬ್ಬ ಅಂತ. ಈ ಸುಗ್ಗಿ ಹಬ್ಬದಲ್ಲಿ ಜಾನಪದ ಶೈಲಿಯ ಒಂದಷ್ಟು ಗೀತೆಗಳಿದ್ರೆ ಹಬ್ಬಕ್ಕೆ ಮತ್ತಷ್ಟು ಉತ್ಸಾಹ ಬರುತ್ತೆ ಅಂತ. ಹಾಗಾಗಿ ಮೊದಲಿಗೆ ಒಂದು ಸುಗ್ಗಿ ಗೀತೆಯನ್ನ ಹಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಅಂತ. ರಾಜ್ ನ್ಯೂಸ್ನ ವೀಕ್ಷಕರಿಗೆ ನಮ್ಮ ತಂಡದ ಎಲ್ಲ ಕಲಾವಿದರ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಾನು ಮೊದಲಿಗೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಅನ್ನೋ ಒಂದು ಗೀತೆಯೊಂದಿಗೆ ಈ ಒಂದು ಗೀತೆನ ನಮ್ಮ ಹಿರಿಕರು ಜನಪದರು ಬೀಸಬೇಕಾರೆ ಬೀಸೋ ಹಾಡು ಅಂತಲೇ ಹೇಳ್ತೀವಿ, ಏನೋ ಬೀಸುವಾಗ ಹಾಡುವಂಥ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೇವೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಎಳ್ಳು ಕೊಟ್ಟವಾಗೆ ಎಲ್ಲ ಭಾಗ್ಯವು ಬರಲಿ, ಎಳ್ಳು ಕೊಟ್ಟವಾಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಗೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಗೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ.
ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗಾಡಿದರ ಬೀಸಣಿಗೆ ಗಾಳಿ ಸುಳಿದಂಗ, ಬೀಸಣಿಗೆ ಗಾಳಿ ಸುಳಿದಂಗ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ, ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ, ಜಲ್ಲ ಜಲ್ಲಾನೇ ಉದುರವ್ವ, ಜಲ್ಲ ಜಲ್ಲಾನೇ ಉದುರವ್ವ. ನಾ ನಿನಗೆ ಬೆಲ್ಲದಾರತಿಯ ಬೆಳಗೇನು, ಬೆಲ್ಲದಾರತಿಯ ಬೆಳಗೇನು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಆಹಾ. ಮಾದೇವ ನಿನ್ನ ಹೊರೆತು ನಾ ಯಾರ ನಂಬಿಲ್ಲ, ಮಾದೇವ ನಿನ್ನ ಹೊರೆತು ನಾ ಯಾರ ನಂಬಿಲ್ಲ, ನಾ ಮಾಡ್ಯನೆಂಬ ಅಳುಕಿಲ್ಲ, ನಾ ಮಾಡ್ಯನೆಂಬ ಅಳುಕಿಲ್ಲ. ಮಾದೇವ ನೀ ನಡೆಸೋ ನನ್ನ ಸರ್ವೆಲ್ಲ, ನೀ ನಡೆಸೋ ನನ್ನ ಸರ್ವೆಲ್ಲ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎದ್ದೊಂದು ಗಳಿಗೆ ನೆನೆದೇನ ಅಕ್ಕ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ. ಬೆಳಗಾನ ನಾಯೆದ್ದು ಯಾರ್ಯಾರ ನೆನೆಯಾಲಿ ಅಂತ ನಿಜವಾಗ್ಲೂ ಕೂಡ ಜಾನಪದ ಶೈಲಿ, ಜಾನಪದ ಕಲೆ, ಸಂಸ್ಕೃತಿ ಅನ್ನೋದು ನಮ್ಮ ನಾಡಿಗೆ ಒಂದು ರೀತಿ ಕಳಶ ಅಂತಲೇ ಹೇಳಬಹುದು. ಎಂತಹ ಡಿಜೆ ಬರಲಿ, ಎಂತಹ ಫಿಲಂ ಗೀತೆಗಳು ಬರಲಿ, ಯಾವುದೇ ಬಂದರೂ ಕೂಡ ಜಾನಪದ ಗೀತೆಗಳನ್ನು ಮೀರ್ಸೋಕೆ ಇವತ್ತಿಗೂ ಕೂಡ ಸಾಧ್ಯ ಆಗಿಲ್ಲ. ಅದರಲ್ಲೂ ಕೂಡ ಈ ಸುಗ್ಗಿ ಹಬ್ಬದಲ್ಲಿ ಮೊದಲನೇದಾಗಿ ಭೂಮಿ ತಾಯಿಯನ್ನ ನೆನೆತಾ ನಾವು ಹಾಡನ್ನ ಕೇಳಿದ್ದು ಬಹಳ ಖುಷಿ ಆಯಿತು. ಮುಂದಿನ ಗೀತೆ ಸುಗ್ಗಿ ಮಾಡೋಣ ಬಾರವ್ವ ಅಂತ. ಇದು ಕೂಡ ಸುಗ್ಗಿ ಹಬ್ಬದಂದು ಎಲ್ಲರೂ ಕೂಡ ದಕ್ಷಿಣ ಭಾರತದಲ್ಲಿ ನಿಜವಾಗ್ಲೂ ರೈತರಿಗೆ ಇರುವಂತಹ, ನಾವು ಕೊಡುವಂತಹ ಪ್ರಾಮುಖ್ಯತೆ, ಬೆಳೆದ ಬೆಳೆಗಳನ್ನು ರಾಶಿ ಹಾಕ್ಕೊಂಡು, ನಾನಾಗಲೇ ಹೇಳಿದೆ, ಹೊಲಗದ್ದೆಗಳಲ್ಲಿ ಅವ್ರದ್ದೇ ಆದಂತಹ ಶೈಲಿಯಲ್ಲಿ ಭತ್ತಗಳನ್ನು ಪೂಜೆ ಮಾಡ್ತಾ, ಬೆಳೆದ ಬೆಳೆಗಳನ್ನು ಮನೆಗೆ ತರ್ತಾ ಒಂದು ರೀತಿ ವಿಜೃಂಭಣೆಯಿಂದ ಹಬ್ಬವನ್ನು ಮಾಡ್ತಾರೆ. ಅವ್ರಿಗೋಸ್ಕರ ಈ ಹಾಡು ಅಂತಲೂ ಹೇಳಬಹುದು ಅಂತ. ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ, ಸುಮ್ಮನ್ಯಾಕ ಕುಳತಿ ಗೆಳತಿ,
ಸುಮನ್ಯಾಕ ಕುಳತಿ. ಸುಖಿ ಮಾಡೋಣ ಬಾರವಾ ಬಾರವಾ, ಸುಖಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ. ಹಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು, ಹಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು, ಒಕ್ಕಿಲಿ ಕರೆದರೆ ಹಿಕ್ಕೀಲಿ ಹೋಗಿ, ಸುಖಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ. ಹೊಲದವ ಕರೆದರೆ ಹೋಗಲೇಬೇಕು, ನೆಲೆಯನ್ನು ತಿಳಿಯಬೇಕು. ಹೊಲದವ ಕರೆದರೆ ಹೋಗಲೇಬೇಕು, ನೆಲೆಯನ್ನು ತಿಳಿಯಬೇಕು. ಕುಲದವರೊಂದು ಸಲಗಿಯು ಸಾಕು, ಬಲು ಜೋಕಿರಬೇಕು. ಹೊಲದೊಳು ಬೆಳೆದಿಯ ಉಳ್ಳಿಮಿಕ್ಕಿ ಕಸ, ಹೊಲದೊಳು ಬೆಳೆದಿಯ ಕೊಲಿಯ ದಾಟಿ ಕೊಯ್ಯೋಣು ಗೆಳತಿ, ಸುಖಿ ಮಾಡೋಣು ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ. ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೊಳು ದಣಿಸಿ, ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೊಳು ದಣಿಸಿ. ಕಲಕೂಟ ವಿಷ ಎಣಿಸಿ ನಂಟಿನ ಸೋಲುಗಳೆಲ್ಲವ ದಣಿಸಿ, ಕಾಲಕೂಟ ವಿಷ ಎಣಿಸಿ ನಂಟಿನ ಸೋಲುಗಳೆಲ್ಲವ ದಣಿಸಿ. ಬಾಳಿನ ರಾಗಿ ನವಣೆ ಸಜ್ಜೆಯ, ಬಾಳಿನ ರಾಗಿ ನವಣೆ ಸಜ್ಜೆಯ, ಓಲ್ಯಾಡುತ್ತ ಬಹುರಾಗಾದಿ ಕುಯ್ಯುತ್ತ, ಸುಖಿ ಮಾಡೋಣು ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ. ಶಿಶುನಾಳಧೀಶನೆ ಗುರು, ಅವ ಕರೆದಲ್ಲಿ ಹೋಗೋದು ತರವು. ಶಿಶುನಾಳಧೀಶನೆ ಗುರು, ಅವ ಕರೆದಲ್ಲಿ ಹೋಗೋದು ತರವು. ಕಸವ ಕಳೆದು ಕೈ ಕುಡುಗೋಲು ಹಿಡಿಯುತ್ತ, ಕಸವ ಕಳೆದು ಕೈ ಕುಡುಗೋಲು ಹಿಡಿಯುತ್ತ, ಹಸನಾಗಿ ಹಲವರು ಹರಿವ ಮನವ ಸುಟ್ಟು, ಸುಖಿ ಮಾಡೋಣು ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ. ಸುಖಿ ಮಾಡೋಣು ಬಾರವಾ ಬಾರವಾ, ಸುಖಿ ಮಾಡೋಣು ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ, ಸುಮನ್ಯಾಕ ಕುಳತಿ ಗೆಳತಿ, ಸುಮನ್ಯಾಕ ಕುಳತಿ,
ಸುಗ್ಗಿ ಮಾಡೋಣ ಬಾರವ್ವ ಅಂತ ನಿಜವಾಗ್ಲೂ ಆಗಿನ ಕಾಲದಲ್ಲಿ ಇಂತಹ ಒಂದು ಕೆಲಸಕ್ಕೆ ಇಂತ ಹಾಡಬೇಕು ಅಂತ ಯಾರು ಕೂಡ ಬರ್ದಿರ್ಲಿಲ್ಲ, ಯಾರು ಕೂಡ ಹೇಳ್ಕೊಡ್ತಾ ಇರ್ಲಿಲ್ಲ. ಒಂದು ಹೊಲಕ್ಕೆ ಹೋಗ್ಬೇಕು ಅಂದ್ರೆ ಆಗೊಂದು ಗೀತೆ ಹುಟ್ಕೊಳ್ತಾ ಇತ್ತು, ಯಾರಾದ್ರೂ ಕೂತ್ಕೊಂಡು ಅಕ್ಕಿ ಮಾಡ್ತಾ ಇದ್ರು ಅಂದ್ರೆ ಆಗೊಂದು ಪದ ಹುಟ್ಕೊಳ್ತಾ ಇತ್ತು. ನಿಜಕ್ಕೂ ಜನರ ಬಾಯಿಂದ ಬಾಯಿಗೆ ಬಂದಂತಹ ಜಾನಪದ ಶೈಲಿಯ ಗೀತೆಗಳು ಎಷ್ಟು ಕೇಳಿದ್ರು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಎಲ್ಲೋ ಅಲ್ಲಿ ಒಂದು ಗೀತೆ ಕೇಳಿಸ್ತಾ ಇದ್ರು ನಾವು ಕೂತಲ್ಲೇ ತಲೆದೂಗಿಸ್ತಾ ಇರ್ತೀವಿ. ಒಂದ್ ರೀತಿ ಜಾನಪದ ಕಲೆಗಿರುವಂತಹ ತಾಕತ್ತು ಅಂತ ಹೇಳಬಹುದು. ಸಾಕಷ್ಟು ಜನ ಈಗಿನ ಕಾಲದಲ್ಲಿ ಜಾನಪದ ಗೀತೆಗಳು ಅಂದ್ರೆ ಒಂದ್ ಕಡೆ ಹೂಂಕಾರವನ್ನ ಹಾಕ್ತಾರೆ. ಅದರಲ್ಲೂ ಕೂಡ ನೀವೆಲ್ಲರೂ ಇಷ್ಟೆಲ್ಲ ಜಾನಪದ ಗೀತೆಯನ್ನ ಶೈಲಿಯನ್ನ ಬೆಳೆಸ್ತಾ ಇದ್ದೀರಾ ಅಂತಂದ್ರೆ ಖುಷಿ ಆಗತ್ತೆ. ಏನ್ ಹೇಳ್ತೀರಾ ಸಂಕ್ರಾಂತಿ ಹಬ್ಬದಲ್ಲಿ ಜಾನಪದ ಶೈಲಿಯ ಗೀತೆಗಳನ್ನ ಹಾಡ್ತಾ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ವೀಕ್ಷಕರಿಗೆ ಎಲ್ಲರಿಗೂ ಈ ಒಂದು ಸುಗ್ಗಿ ಹಬ್ಬ ಶುಭವನ್ನು ತರಲಿ. ಏನು ಆಗಲೇ ಒಂದು 2-3 ವರ್ಷಗಳಾಯಿತು ನಾವು ಹಬ್ಬಗಳನ್ನು ಚೆನ್ನಾಗಿ ಆಚರಿಸ್ತಾ ಇರಲಿಲ್ಲ. ನಾವು ಒಂದು 2-3 ವರ್ಷ ಎಲ್ಲ ಬಿಟ್ಟಿದ್ವಿ. ಏನು ಇನ್ನು ಮುಂದೆ ಆದರೂ ಎಲ್ಲರಿಗೂ ಶುಭವಾಗಲಿ. ಏನು ಅವರ ಕನಸುಗಳು, ಅವ್ರು ಏನೇನೋ ಒಂದೊಂದು ಆಸೆಗಳನ್ನೆಲ್ಲ ಕಟ್ಕೊಂಡಿರ್ತಾರೆ. ಈ ಒಂದು ಸುಗ್ಗಿ ಹಬ್ಬದಲ್ಲಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಹಾಗೆ ರಾಜ್ ನ್ಯೂಸ್ ವೀಕ್ಷಕರಿಗೆ ಶುಭವಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮ್ಮ ಜೊತೆಗೆ ಮತ್ತಷ್ಟು ಮಾತನಾಡ್ತೀನಿ, ಮತ್ತಷ್ಟು ಸುಗ್ಗಿ ಗೀತೆಗಳನ್ನ, ಜಾನಪದ ಗೀತೆಗಳನ್ನ ಕೇಳ್ತೀನಿ. ನಾನು ಕೂಡ ಅಲ್ಲ, ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ಬಳಿಕ.